ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ ಬೆಂಗಳೂರಿಂದ ಊರಿಗೆ ಯಾಕೆ ಬಂದೆ ಅಂತ ಹೇಳಿ. ಆ್ಯಕ್ಚುಲಿ ಯಾಕೆ ಬಂದೆ ಅಂದರೆ, ನಾವು ನಮ್ಮ ತೋಟ ಹತ್ರ ಒಂದು ಹಸುಗಳಿಗೆ ಅಂತ ಒಂದು ಮನೆ ಕಟ್ಕೋತಾ ಇದ್ದೀವಿ. ಆ ಮನೆ ಕಟ್ಟೋದಕ್ಕೋಸ್ಕರ ಮನೆಯವ್ರ ಜೊತೆ ಯಾರಾದರೂ ಇರಬೇಕು ಅಂತ ಅಂದ್ಕೊಂಡು ನಾನೇ ಬೆಂಗಳೂರಿಂದ ಊರಿಗೆ ಬಂದೆ. ಇವತ್ತು ಅದರದ್ದು ಸ್ವಲ್ಪ ಬೇಸ್ಮೆಂಟ್ ಕೆಲಸಗಳೆಲ್ಲ ಇರೋದ್ರಿಂದ ತೋಟ ಹತ್ರ ಹೋಗ್ತಾ ಇದ್ದೀವಿ. ಆ ಕೆಲಸ ಸ್ವಲ್ಪ ಮನೆ ಬಾಗಿಲಿಡೋವರೆಗೂ ಊರಲ್ಲಿ ಇರಬೇಕಾಗುತ್ತೆ. ಅಂದರೆ ನಾಳೆನೇ ಇಡ್ತಾವ್ರೆ ಮನೆ ಬಾಗಿಲು, ಅದು ರೆಡಿ ಆಗೋವರೆಗೂ ಊರಲ್ಲಿ ಇರಬೇಕು. ಅವ್ನು ಈ ಥರ ಪಂಚೆ ಹಾಕೊಂಡಿದ್ದೀನಿ ಅಂದರೆ ವಿಪರೀತ ಚಳಿ ಆಗ್ತಿದೆ. ಟೈಮ್ 9 ಗಂಟೆ ಆಗಿದೆ. ಇನ್ನೂ ನೋಡಿ ಯಾವ ರೀತಿ ಮಂಜು ಬೀಳ್ತಾನೆ ಇದೆ ಅಂತ ನೋಡಿ. ಬನ್ನಿ, ನಿಮಗೂ ತೋರಿಸ್ತೀನಿ ಎಲ್ಲಿ ಕಟ್ತಾ ಇದೀವ ಮನೆ ಅಂತ ಹೇಳಿ. ಬನ್ನಿ ಹೋಗೋಣ. ಆಗಲೇ ಮರ ಇರೋದ್ರಿಂದ ಮಂಜು ಬೀಳ್ತದ್ದು ಕಾಣಲಿಲ್ಲ. ನೋಡಿ 9 ಗಂಟೆ ಆಗಿದೆ. ನೋಡಿ ಯಾವ ರೇಂಜಿಗೆ ಮಂಜು ಬೀಳ್ತಿದೆ ಅಂತ ಹೇಳಿ. ನೋಡಿ ಇನ್ನೂ ಬೀಳ್ತಾನೆ ಇದೆ. ಬೆಂಗಳೂರಲ್ಲಿದ್ದಾಗ 11 ಗಂಟೆಗೆ ಎದ್ದು ಅಭ್ಯಾಸ ಆಗ್ಬಿಟ್ಟು ಊರಲ್ಲಿದ್ದಾಗ ಈ ಚಳಿನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಜಾಕೆಟ್ ಏನೂ ತರಲಿಲ್ಲ ಬೆಂಗಳೂರಿಂದ, ಬಿಡು ಏನಕ್ಕೆ ಅಂದ್ಕೊಂಡು. ಬಟ್ ಅಲ್ಲಿ ಎದ್ದಾಗ ಗೊತ್ತಾಗ್ತಿರ್ಲಿಲ್ಲ, ಬಿಕಾಸ್ ಇದ್ರ ವರ್ಷದಿಗೆ ಮುಂಜಾನೆ ಮುಗ್ದೋಗ್ತಿರ್ತಿತ್ತು, ಬಿಸಿಲು ಬಂದಾಕಿತ್ತು. ಬಟ್ ಈಗ ನೋಡ್ತಾ ಇದ್ರೆ 7 ಗಂಟೆ ಎದ್ದಿದ ತಕ್ಷಣ ಯಾವ ರೀತಿ ಮಂಜು ಐತಿಂದ. ಅದು ಬೇರೆ ಊರಲ್ಲಿ ಇದೀವಲ್ಲ, ಸ್ವಲ್ಪ ಮಂಜು ಜಾಸ್ತಿ ಇರುತ್ತೆ. ಸಿಟಿಯಲ್ಲಾದರೆ ಏನಿಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ. ಬಟ್ ಊರಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಹಿಂಗೆ ಇರುತ್ತೆ. ನಿಮ್ಮೂರಲ್ಲಿ ಈ ಥರ ಚಳಿ ಇದೆಯಾ ಕಾಮೆಂಟ್ ಮಾಡಿ. ಸೊ ಗೈಸ್ ನೋಡಿ, ಇದೆ ನೋಡಿ, ನಾವು ಶೆಡ್ ಹಾಕಬೇಕು, ಮನೆ ಕಟ್ಕೋಬೇಕು ಅಂತ ಅನ್ಕೋತಾ ಇರೋ ಜಾಗ ಇದು. ಸ್ಟ್ರೈಟ್ 28 ಅಡಿ ಇದೆ. ಹಿಂಗೆ ಎಷ್ಟು ಬರುತ್ತೆ ಗೊತ್ತಿಲ್ಲ. ಇದು 28 ಫೀಟ್ ಇದೆ. ಇದೊಂದು 10 ಫೀಟ್ ಬರ್ಬೋದು ಅನ್ಕೋತೀನಿ, 10 to 15 ಆ ಥರ ಅನ್ಕೋತೀನಿ. ಕರೆಕ್ಟಾಗಿ ಐಡಿಯಾ ಇಲ್ಲ. ಸೊ ನೆನ್ನೆನೇ ನಮ್ಮಪ್ಪ ಚೊಪಡಿ ಕಲ್ಲೆಲ್ಲ ತಗೊಬಂದು ಅದನ್ನೆಲ್ಲ ಸೀಳಿ ಇದು ಬೇಸ್ಮೆಂಟಕ್ಕೆಲ್ಲ ರೆಡಿ ಮಾಡಿದ್ದಾರೆ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಹುಲ್ಲೆಲ್ಲ ಬೆಳೆದು ಬಿಟ್ಟಿತ್ತು. ಇದು ಸುಮಾರು ದಿನ ಹಾಕಿತ್ತು ಈ ಪಾಯ ಹಾಕಿ, ಬಟ್ ಅದನ್ನು ಹಾಕೋಕ್ಕೆ ಟೈಮ್ ಬಂದಿರಲಿಲ್ಲ ಕಟ್ಟೋಕ್ಕೆ ಅಂತ. ಸೊ ಇವತ್ತು ಅದಕ್ಕೆ ಟೈಮ್ ಬಂದಿದೆ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬೇಗ ಬಂದಿದ್ದೀನಿ. ಯಾಕೆ ಬೆಳಗ್ಗೆ ಬಂದಿದ್ದೀನಿ ಅಂದರೆ, ಇದು ಇಟ್ಟಿಗೆ ಲೋಡ್ ಬರ್ತಿದೆ. ಇದು ಕಟ್ಟೋದಕ್ಕೋಸ್ಕರ ಒಂದು ಇಟ್ಟಿಗೆ ಲೋಡ್ ಬರ್ತಿದೆ. ಬಂದಮೇಲೆ ತೋರಿಸ್ತೀನಿ ಯಾವ ಇಟ್ಟಿಗೆ ಅಂತ ಹೇಳಿ. ಈಗ ಬರ್ತಿದೆ ಅಂತೆ, ಸೊ ಲೆಕ್ಕ ಹಾಕೋಬೇಕು ಅಂತ ಇಷ್ಟು ಬೆಳಗ್ಗೆ ತೋಟ ಹತ್ರ ಬಂದಿದ್ದೀನಿ. ಟ್ರ್ಯಾಕ್ಟರ್ ಲೋಡ್ ಬಂದಿದೆ, ಇಟ್ಟಿಗೆ ಲೋಡು. ಬನ್ನಿ ನಿಮಗೂ ತೋರಿಸ್ತೀನಿ ಹತ್ರದಿಂದ. ನೋಡಿ ಇಳಿಸ್ತಾ ಇದ್ದಾರೆ ಆಲ್ರೆಡಿ. ಈಗ ಕೆಲಸದವ್ರಿಗೆ ಟೀ ತಗೊಂಡು ಹೋಗ್ಬೇಕು ಅಂತ ಮನೆಗೆ ಬಂದಿದ್ದೀನಿ. ಗ್ಲಾಸ್ ತಗೊಂಡಿದ್ದೀನಿ, ಟೀನ ಮತ್ತೆ ಇಟ್ಟಿದ್ದಾರೆ. ಸೊ ಈಗ ಟೀ ತಗೊಂಡೋಗ್ಬೇಕು. ಹೇಳಮ್ಮ, ಹಾಯ್ ಅಮ್ಮ, ಬಾಯ್ 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 ಮಗ, ಬಾಯ್ ಮೇಡಮ್. కొంచెం లైట్గా కొంచెం రఫ్గా చేసి క్లీన్గా చేసిపోతుంది. ఇప్పుడు ఎలా అంటావా, ఇప్పుడే కింద కూడా ఉగ్గులు వచ్చేసిన నీళ్ళు ఎత్తుకొని దాన్ని క్లీన్గా తీసుకొని ಇವತ್ತಿಗೆ ಇಷ್ಟು ಮುಗ್ದಿದೆ. ಪಾಯ ಹಾಕಿ ಅದ್ರ ಮೇಲೆ ಒಂದು ಸ್ಟೆಪ್ ಆಲೋ ಬ್ಲಾಕ್ ಇಟ್ಟಿದ್ದಾರೆ. ಆಲೋ ಬ್ಲಾಕಲ್ಲಿ ಈ ಕಲ್ಲು ಇಟ್ಟಿದ್ದಾರೆ ನೋಡಿ, ನಾರ್ಮಲ್ ಕಲ್ಲಲ್ಲ, ಇದು ಆಲೋ ಬ್ಲಾಕು. ನಾಳೆ ಬೆಳಗ್ಗೆ ಬಾಗಿಲಿಡ್ತಾರೆ. ಈಗ ಸಂಜೆ 7 ಗಂಟೆ ಆಗಿದೆ ನೋಡಿ. ಆಲೋ ಬ್ಲಾಕಲ್ಲಿ ಈ ಥರ ಇರುತ್ತೆ. ಈಗ ಮನೆಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಬಾಯ್ ಬಾಯ್. ಈಗ ಬೆಳಗ್ಗೆ 6 ಗಂಟೆ ಆಗಿದೆ. ಮನೆ ಬಾಗಿಲಿಡಕ್ಕೆ ಬಂದಿದ್ದೀವಿ. ನೋಡಿ ಮಂಜು ನೋಡಿ ಯಾವ ರೀತಿ ಇದೆ. ಹಿಂದೆ ನೋಡಿ ಯಾವ ಲೆವೆಲ್ಗಿದೆ ಅಂತ ಹೇಳಿ. 6 ಗಂಟೆಗೆ ಬಂದಿದ್ದೀವಿ ಬಾಗಿಲಿಡಬೇಕು ಅಂತ ಹೇಳಿ. ಮೂಟಾಲ್ ಪೆಟ್ಟು ದಿಗ್ಗು ಹೋಗ್ತಾ ಸಂಡ್ರಲ್ ಅಂತ ಈ ದಿಗ್ಗು ಹೋಗ್ತಾ పగ్గంని కట్టుకుంటా అట్లా ఆడకట్ట ఆడకట్ట ఒక గంట కూడా పర్వాలే. రెండు ఎంత ఇస్తారు అట్లా అట్లా అది ఎట్లా కడుతూ అట్లా కట్టింది అట్లా కూడా
మొన్న మోసపోయాలి మొన్న బుర్గానే తోలిసింటే